ಈಗ ನೋಡೋಣ ನಮ್ಮ ವಾಗ್ಯಕಾರರು ಅಂತ ಏನಿತ್ತು ಒಂದು ಭಾಗದಲ್ಲಿ, ಅದರಲ್ಲಿ ಕೊನೆಯ ಒಬ್ಬ ಒಂದು ವಚನಕಾರರು ಬಸವಣ್ಣನವರು, ಅವರ ಬಗ್ಗೆ ನೋಡೋಣ ನಾವು. ಭಕ್ತಿ ಭಂಡಾರಿ ಬಸವಣ್ಣ ಅಂತಲೇ ಇವರು ಖ್ಯಾತರಾಗಿದ್ದಾರೆ. ಇವರು ಕೂಡ ಸಮಾಜ ಸುಧಾರಕರು. ಇವರು 12ನೇ ಶತಮಾನದಲ್ಲಿ ಜನಿಸಿದ್ದು. ಇವರ ಒಂದು ಬಾಲ್ಯ ಅದನ್ನೆಲ್ಲ ಇಲ್ಲಿ ಕೊಟ್ಟಿಲ್ಲ. ಚಿಕ್ಕದಾಗಿ ಏನು ಅಂದರೆ, ಬಾಗೇವಾಡಿಯ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳ ಪುತ್ರನಾಗಿ ಇವರು ಜನಿಸಿದ್ದು, ಬಿಜ್ಜಳ ರಾಜನ ಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಆಯಿತಾ. ಇಷ್ಟು ಆದಮೇಲೆ ಇವರು ಏನೇನು ಮಾಡಿದ್ರು ಅಂತ, ಜನಗಳಲ್ಲಿ ಮೇಲು ಕೀಳು ಅನ್ನೋ ಭಾವನೆಯನ್ನು ಹೊಡೆದು ಹಾಕಿ ಭಾವೈಕ್ಯತೆಯನ್ನು ಸಾಧಿಸೋದಕ್ಕೆ ಬಹಳ ಪರಿಶ್ರಮ ಪಡ್ತಾರೆ. ವೀರಶೈವ ಮತವನ್ನು ಬಲಪಡಿಸ್ತಾರೆ. ಘನವಾದ ವಿಷಯವನ್ನು, ಅಂದರೆ ಅರ್ಥ ಆಗದೇ ಇರುವಂಥ ವಿಷಯಗಳನ್ನು ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ತಿಳಿಗನ್ನಡದಲ್ಲಿ ವಚನಗಳ ಮೂಲಕ ಹೇಳಿದ್ದಾರೆ. 12ನೇ ಶತಮಾನದಲ್ಲಿಯೇ ಸಾಮಾಜಿಕ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸಿದ್ದಾರೆ. ಹಾಗೆ ಶಿವಶರಣರ ಸೇವೆಯನ್ನು ಮಾಡುತ್ತಾ ಧರ್ಮ ಪ್ರಚಾರವನ್ನು ಮಾಡ್ತಾಯಿದ್ರು. ಸಂಗಮೇಶ್ವರನ ಭಕ್ತರಾಗಿ ಕೂಡಲ ಸಂಗಮ ದೇವ ಅನ್ನುವಂಥ ಅಂಕಿತದೊಡನೆ ಅನೇಕ ವಚನಗಳನ್ನು ಕನ್ನಡದಲ್ಲಿ ರಚಿಸಿದ್ದಾರೆ. ಈ ವಚನಗಳಿಗೆ ರಾಗತಾಳ ಸೂಚನೆ ಮಾಡಿಲ್ಲ. ಗಾಯಕರು ತಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ಹಾಡಬಹುದು. ಆ ಸ್ವತಂತ್ರನ ವಚನಕಾರರು ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯಗಳಲ್ಲಿ ನೆರವಾಗಿದ್ದ ತಮ್ಮನ್ನೇ ಅರ್ಪಿಸಿಕೊಂಡ ಶಿವಶರಣರು, ಶಿವಶರಣೆಯರ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋದು ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯದದು, ಒಂದು ಅತ್ಯವಶ್ಯ ಅದು. ಈ ರೀತಿಯಾಗಿ ಬಸವಣ್ಣನವರ ಕೊಡುಗೆ ಬಹಳಷ್ಟಿದೆ ಸಮಾಜವನ್ನು ಉದ್ಧಾರ ಮಾಡುವಾಗ. ಜಾತಿಯನ್ನು ಆವಾಗಲೇ ತೊಡೆದ್ರು ಅವರು. ಪ್ರತಿಯೊಬ್ಬರಿಗೂ ನಾವು ದೇವರನ್ನು ಒಂದು ಆರಾಧಿಸುವಂತಹ ಹಕ್ಕಿದೆ ಅಂತ ಹೇಳಿ ಎಲ್ಲರಿಗೂ ಲಿಂಗವನ್ನು ಪೂಜೆ ಮಾಡುವಂತಹ ಅವಕಾಶ ಮಾಡಿಕೊಟ್ಟರು ಬಸವಣ್ಣನವರು. ಈ ರೀತಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ನಾವು ಸಂಗೀತಕ್ಕೆ ಕೊಟ್ಟ ರಚನೆಗಳನ್ನು ಮಾತ್ರ, ಅಥವಾ ಸಂಗೀತಕ್ಕೆ ಕೊಟ್ಟ ಕೊಡುಗೆಗಳನ್ನು ಮಾತ್ರ ಇಲ್ಲಿ ಪರಿಗಣಿಸಿ ಅದರ ಬಗ್ಗೆ ನಾವು ಹೇಳಿದ್ದೀವಿ. ತಾವು ಕೂಡ ಬರಿಬೇಕಾದ್ರೆ ಸಂಗೀತವನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ಸಂಗೀತಕ್ಕೆ ಇವರ ಕೊಡುಗೆ ಏನು ಅನ್ನೋದನ್ನು ಮಾತ್ರ ಬರೆಯೋಣ. ಧನ್ಯವಾದಗಳು.